The alliance between the Congress and the JDS is projected as a success story of a coalition ahead of the 2019 general elections. But for the alliance partners in Karnataka, the biggest challenge lies here in Mandya, a district 100 kilometers away from Bangalore. For decades, the Congress and the JDS have been rivals here. But ahead of the elections, the senior leadership of both parties have come together. But the question remains, will the grassroots level party workers accept this reality? And I've taken a step in the right direction, and definitely they support my decision. The coalition has three main challenges in launching Chief Minister's son, Nikhil, in Mandya. First, resolving the traditional rivalry between the JDS and the Congress in Mandya. Second, overcoming the perception that the JDS is a mere extension of the Gowda family's politics. And third, to fight the popularity gained by Sumalata, yesteryear's actor and politician Ambrish's wife. JDS ಕಾಂಗ್ರೆಸ್ ಅಲ್ಲಿ ಅವ್ರು ಕೂತ್ಕೊಂಡು ಮಾಡ್ಕೊತಾರೆ ಮಾತ್ರ ಇಲ್ಲಿ ಫಂಕ್ಷನ್ನು ಅವರ ಮೀಟಿಂಗ್ ಇದ್ದಾಗ ತಿರ್ಗಾ ಅವ್ರು ಮಾಮೂಲಿ ಯಥಾಸ್ಥಿತಿ ಕಿತ್ತಾಡ್ತಾರೆ. ನಾವು ಹಳ್ಳಿಲಿ ಕಿತ್ತಾಡ್ಕೊಂಡು ಹೋದ್ರೆ ನಮ್ಮ ಆಸ್ತಿ ಮನೆ ಮಠಗಳು ಹೋಗ್ತವೆ. ಅವರಲ್ಲಿ ಒಂದಾಗಿರ್ತಾರೆ, ಅದ್ರ ಹಳ್ಳಿಲಿ ಒಂದಾಗಿರೋಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವ್ರ ಲೆವೆಲಲ್ಲಿ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರ ಲೆವೆಲಲ್ಲಿ ನಮಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ನಮ್ಮ ಮನೆಗೆಲ್ಲ ಹೊಡೆದವ್ರೆ, ಮನೆಯೆಲ್ಲ ಇದು ಮಾಡೋರೆ, ಪ್ರತಿಯೊಂದು ಹಿಂಸೆ ಕೊಟ್ಟವ್ರೆ ಕಾರ್ಯಕರ್ತರಿಗೆ ಕಾದಲ್ಲ. ಅದಕ್ಕೆ ನಮಗೆ ಇದ್ರ ಮೇಲೆ ನಾವು ಸುಮಲತಾ ಅವ್ರಿಗೆ ನಾವು ಮಾಡ್ತಾಯಿದ್ದೀವಿ. ನಮ್ಗೆ ತೊಂದರೆ ಕೊಡದೇ ಇದ್ದರೆ ನಾವು ಯಾರೂ ಮಾಡ್ತಿರಲಿಲ್ಲ ಸರ್. ನಾವು ಯಾರಿಗೂ 10 ರೂಪಾಯಿ ಕೊಟ್ಟು ಜನ ಕರೆಸಿಲ್ಲ. ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಅನೇಕ ಜನ ಎಲ್ಲ ಸಮಾಜದವರು ಸೇರಿ ಸುಮಕ್ಕನ್ನ ಗೆಲ್ಲಿಸಲೇಬೇಕು, ನಮ್ಮ ಮಂಡ್ಯ ಮರ್ಯಾದೆನ ಅಂಬರೀಷ್ ಅಣ್ಣಗೆ ಉಳಿಸ್ಲೇಬೇಕು ಅಂತ ಹೇಳಿ ಇವತ್ತು ಅಂಬರೀಷ್ ಇದ್ದಿದ್ರೆ ಇವರು ಯಾರೂ ಈ ಮಾತನ್ನು ಆಡ್ತಾ ಇರಲಿಲ್ಲ. ಅಂಬರೀಷ್ ಸತ್ತ ಮೇಲೆ ಈ ಥರ ಮಾತುಗಳನ್ನ ಆಡಬಾರ್ದು ಸರ್. ದಯವಿಟ್ಟು ಯಾರಾಗಲಿ, ನಮ್ಗೆ ಆಯಸ್ಸು ಮುಗಿದಾಗ ಎಲ್ಲರೂ ಸಾಯ್ತೀವಿ. ಆದ್ರೂ ಗಂಡ ಸತ್ತಿ 3 ತಿಂಗಳಿಗೆ ಇವಳಿಗೆ ರಾಜಕೀಯ ಬೇಕೈತಾ ಅನ್ನೋದು ಅದು ತಪ್ಪು ಮಾತು. ಆಡಬಾರ್ದು. ದೊಡ್ಡ ದೊಡ್ಡ ದೇವೇಗೌಡರ ಮಕ್ಕಳು ಅವ್ರ ಬಾಯಿನಲ್ಲಿ ಇಂಥ ಸಣ್ಣ ಮಾತುಗಳು ಬರಬಾರ್ದು ಸರ್. ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ಕೊಂತಾರೆ. ನಾವು ಇವತ್ತು ನಮ್ಮ ತಂದೆ ತಾಯಿ ಹಿಂದ್ಕಾಲಿಂದ ನಾವು JDSಗೆ ಭಾಳ ಪ್ರಾಮುಲ್ಯ ಕೊಟ್ಕೊ ಬಂದಿದ್ದೀವಿ. ಅದೇ ನಾವು ಉಳಿಸ್ಕೊ ಹೋಗ್ತಾಯಿದ್ದೀವಿ. ಯಾವುದೋ ಕುಮಾರಸ್ವಾಮಿ, ದೇವೇಗೌಡರು ಯಾವುದೇ ಒಂದು ಕ್ಯಾಂಡಿಡೇಟ್ಸು ನಾವು JDS ಬಿಟ್ಟು ಬೇರೆ ಪಕ್ಷಕ್ಕೆ ನಾವು ಓಟ್ ಮಾಡೋ ಜನ ಅಲ್ಲ. ಕುಮಾರಸ್ವಾಮಿ ಯಾರನ್ನಾರ ನಿಲ್ಲಿಸದೆ ನಾವು JDS ಪಕ್ಷಕ್ಕೆ ಓಟ್ ಹಾಕೋತೀವಿ ಸರ್. ನಮ್ಮ ಅಂಬರೀಷ್ ಅವ್ರ ಅಭಿಮಾನಿಗಳು, ನಾನು ಅಭಿಮಾನಿ ಇರ್ಬೋದು. ನಾವು ಹೋದ್ಸಲ ರಮ್ಯನ ಗೆಲ್ಸಿ ಅಂಬರೀಷ್ ಅವ್ರು ಮಾತು ಕಟ್ಕೊಂಡ್ಬಂದು ರಮ್ಯವ್ರನ್ನ ಗೆಲ್ಸಿ ಓಟ್ ಹಾಕಿ ಅವರು ಒಂದು ದಿವಸ ನಮ್ಮ ಮಂಡ್ಯಕ್ಕೆ ಆಗಲಿ, ನಮ್ಮ ಗ್ರಾಮಕ್ಕೆ ಆಗಲಿ, ನಮ್ಮ ತಾಲೂಕಿಗೆ ಆಗಲಿ ಯಾವುದಕ್ಕೂ ಬರಲಿಲ್ಲ. ಸಾಕಾಗೈತೆ. ಸಿನಿಮಾ ಆಕ್ಟ್ರಸ್ಗೆ ಸಿನಿಮಾದಲ್ಲೇ ಇರಬೇಕು ಹೊರತು ಅವ್ರು ರಾಜಕೀಯಕ್ಕೆ ಬರಬಾರ್ದು. ರಾಜಕೀಯಕ್ಕೋಸ್ಕರನೇ ಇರೋದು ಇವರು ದೇವೇಗೌಡರ ಮಕ್ಕಳು, ದೇವೇಗೌಡರ ಮೊಮ್ಮಕ್ಕಳು. ರಾಜಕೀಯಕ್ಕೋಸ್ಕರ ಅವರು ರಾಜಕೀಯ ಮಾಡೋಕ್ಕೆ ಹುಟ್ಟಿರೋದು. ನಾವು ದೇವೇಗೌಡರಿಗೆ ನಮ್ಮದು ಪಕ್ಷ JDS ಪಕ್ಷ. The rebellion within the party is a big concern for the Congress. According to sources, the JDS has threatened to sabotage the Congress's chances in Mysore if the JDS doesn't get the support in Mandya. The Congress has dismissed some of his party members to send a strong message. But it needs to be seen whether the Congress workers in Mandya will support independent Sumalata or the alliance.